ಹಾಯ್ ಎವ್ರಿವನ್. ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ ಪ್ರಕಾರ ಈ ಸಮ್ಮರ್ ಅಲ್ಲಿ ನಾವು ಏನೇನ್ ಚೇಂಜಸ್ ಅನ್ನ ಮಾಡ್ಕೊಂಡಿದೀವಿ ಅಂತ ನೋಡೋಣ ಬನ್ನಿ. ಲಾಸ್ಟ್ ಸಮ್ಮರ್ ಅಲ್ಲಿ ನಮಗೆ ಡೈರೆಕ್ಟ್ ಸನ್ಲೈಟ್ ಈ ಬೆಡ್ರೂಮ್ ಅಲ್ಲಿ ಬರ್ತಿರೋದ್ರಿಂದ ತುಂಬಾನೇ ಹೀಟ್ ಅನಿಸ್ತಾ ಇತ್ತು. ಈ ಸಲ ನಾವ್ ಏನ್ ಮಾಡಿದೀವಿ ಅಂದ್ರೆ ಡೈರೆಕ್ಟ್ ಎಕ್ಸ್ಪೋಜರ್ ಬರ್ತಿರೋ ಬೆಡ್ರೂಮ್ ನ ಬಿಟ್ಬಿಟ್ಟು ಇನ್ನೊಂದು ಬೆಡ್ರೂಮ್ ಗೆ ಶಿಫ್ಟ್ ಆಗಿದ್ದೀವಿ. ಸೊ ಈ ಬೆಡ್ರೂಮ್ ಅಲ್ಲಿ ಡೈರೆಕ್ಟ್ ಸನ್ಲೈಟ್ ಬೀಳ್ತಾ ಇಲ್ಲ ಅಲ್ಲ, ಅದಕ್ಕಾಗಿ ಸ್ವಲ್ಪ ಇದು ಕೂಲಿಂಗ್ ಎಫೆಕ್ಟ್ ಸ್ವಲ್ಪ ಹೈ ಇರುತ್ತೆ ರಾದರ್ ದನ್ ದಟ್ ಬೆಡ್ರೂಮ್. ಈಗ ನಿಮ್ಮ ಮನೆಯಲ್ಲಿ ಒಂದೇ ಬೆಡ್ರೂಮ್ ಇದೆ ಅಂತಂದು ಅದರಲ್ಲೂ ಡೈರೆಕ್ಟ್ ಸನ್ಲೈಟ್ ಬರ್ತಾ ಇದೆ ಅಂದ್ರೆ ನೀವು ಆಫ್ಟರ್ನೂನ್ ಟೈಮ್ ಅಲ್ಲಿ ವಿಂಡೋನ ಕ್ಲೋಸ್ ಮಾಡಿಟ್ಕೊಂಡಿರಿ. ಓನ್ಲಿ ಈವ್ನಿಂಗ್ ಟೈಮ್ ಅಲ್ಲಿ ನೀವು ವಿಂಡೋಸ್ ನ ಓಪನ್ ಮಾಡಬೇಕು. ಅದು ಬಿಟ್ಟು ಮನೆಯೊಳಗಿರುವ ಬೇರೆ ವಿಂಡೋಸ್ ಇರುತ್ತಲ್ವಾ ಅದನ್ನ ಕ್ರಾಸ್ ವೆಂಟಿಲೇಷನ್ ಗೆ ನೀವು ಯೂಸ್ ಮಾಡ್ಕೊಳ್ಳಿ. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಈ ಕರ್ಟನ್ಸ್. ಒಂದು ಫಾಲ್ಸ್ ಮಿತ್ ಏನಿದೆ ಅಂದ್ರೆ ಡಾರ್ಕ್ ಕಲರ್ ಹಾಕಿದ್ರೆ ಸನ್ಲೈಟ್ ಒಳಗ್ ಬರೋದಿಲ್ಲ ಅಲ್ಲ, ಅದಕ್ಕಾಗಿ ರೂಮ್ ತುಂಬಾ ತಣ್ಣಗಿರುತ್ತೆ ಅಂತ ಅನ್ಕೊಂತಾರೆ. ಬಟ್ ಆ ರೀತಿ ಇರೋದಿಲ್ಲ. ಡಾರ್ಕ್ ಕಲರ್ಸ್ ಹಾಕಿದಾಗ ಅದು ಬಹಳ ಹೀಟ್ ನ ಅಬ್ಸರ್ವ್ ಮಾಡುತ್ತೆ, ಹಾಗೆ ನಿಮ್ ರೂಮ್ ನ ಇನ್ನೂ ಹೀಟ್ ಮಾಡುತ್ತೆ. ಅದಕ್ಕಾಗಿ ನೀವು ಆದಷ್ಟು ಲೈಟ್ ಕಲರ್ಸ್ ಕರ್ಟನ್ಸ್ ನ ಪ್ರಿಫರ್ ಮಾಡಿ. ಈಗ ಕ್ಲೋತಿಂಗ್ ಗೆ ಬಂದಾಗ ಯಾವತ್ತು ನೀವು ಯಾವ ಬೆಡ್ ಮೇಲೆ ಮಲ್ಕೊಂತೀರಲ್ಲ ಆ ಬೆಡ್ ಇಂದು ಬೆಡ್ ಸ್ಪ್ರೆಡ್ ಕೂಡ ನೀವು ಬ್ರೀತಬಲ್ ಕಾಟನ್ ಮೆಟೀರಿಯಲ್, ಪ್ಯೂರ್ ಕಾಟನ್ ಬೆಡ್ ಸ್ಪ್ರೆಡ್ ನ ಹಾಕಿ. ಸೊ ದಟ್ ಏರ್ ವೆಂಟಿಲೇಷನ್ ಇನ್ ಅಂಡ್ ಔಟ್ ಬೆಟರ್ ಇರುತ್ತೆ. ಕ್ಲೋತ್ಸ್ ಗೆ ಬಂದಾಗ ಹಾಫ್ ಸ್ಲೀವ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಶಾರ್ಟ್ಸ್ ಆಗ್ಲಿ ಇಲ್ಲ ಹಾಫ್ ಪ್ಯಾಂಟ್ಸ್ ಆಗ್ಲಿ ಅದನ್ನ ಪ್ರಿಫರ್ ಮಾಡೋದ್ರಿಂದ ನೀವು ತುಂಬಾ ಕಂಫರ್ಟೇಬಲ್ ಆಗಿರ್ತೀರಾ. ಯಾವತ್ತೂ ಸಮ್ಮರ್ ಬಂದಾಗ ಆದಷ್ಟು 2 ಸಲ ಬಾತ್ ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲಿ ನೀವು ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತೀರಲ್ಲ ಆ ಟೈಮಲ್ಲಿ ಜಸ್ಟ್ ಟ್ಯಾಪ್ ವಾಟರ್ ಎಷ್ಟು ಕೂರಿರುತ್ತೋ ಆ ನೀರಲ್ಲಿ ಸ್ನಾನ ಮಾಡಿ. ಇಲ್ಲ ಸ್ನಾನ ಆಗ್ತಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ನಿಮ್ ಕಾಲನ್ನ ಟ್ಯಾಪ್ ವಾಟರ್ ಅಲ್ಲಿ ಇಮರ್ಸ್ ಮಾಡಿ. ಸೊ ಈ ತರ ನೀವು ಮಾಡೋದ್ರಿಂದ 2 to 3 ಅವರ್ಸ್ ಬಾಡಿ ಕೂಲ್ ಆಗಿರುತ್ತೆ, ಹಾಗೆ ನಿದ್ದೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ.